ಇಡೀ ವಿಶ್ವವೇ ಆ ಒಂದು ವರ್ಷ ಇಡೀ ಮೈಸೂರಿನತ್ತ ತಿರುಗಿ ನೋಡ್ತು. ಆ ವ್ಯಕ್ತಿ ಜೊತೆಗೆ ಸಾವಿರಾರು ಕೈಗಳು ಕೂಡ ಜೊತೆಯಾಗಿ ನಿಂತು. ಯೋಗಕ್ಕೆ ನನಗೆ ರಿಸರ್ಚ್ಗೆ ತಾಣ ಬೇಕು. ಮೈಸೂರಲ್ಲಿ ಇವತ್ತಿನ ಪೊಲ್ಯೂಷನ್ ಅವತ್ತಿಲ್ಲ. ಇವತ್ತು ಆಕ್ಚುಲಿ ದುಡ್ಡು ಹೆಚ್ಚಾಗಿದೆಯಾ, ಸಂಪರ್ಕ ಹೆಚ್ಚಾಗಿದೆ ಸರ್? ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಿದೆ. ಇಬ್ರು ಕಲಿಸಿದವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಲಿಸಿದ್ರು. ₹1 ಇವತ್ತಿನವರೆಗೆ ನಾನು ಅದರಿಂದ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಒಬ್ರು ಕಾಲ್ ಕೊಳತೋಗಿತ್ತು, ಒಂಥರ ಆಗೋಗಿತ್ತು. ಅವರು 2 ಹೆಜ್ಜೆ ನಡೆಯೋಕೆ ಕಷ್ಟ ಆಗ್ತಾ ಇತ್ತು. ಅವ್ರು ನನ್ನ ಜೊತೆ ಯೋಗಕ್ಕೆ ಬಂದು ಒಂದು ತಿಂಗಳಲ್ಲಿ ಅವ್ರ ಕಾಲು ವಾಸಿ ಆಗೋಕೆ ಶುರು ಆಯಿತು. ಹೀಲಿಂಗ್ ಪವರ್ ಯೋಗದಲ್ಲಿ ತುಂಬ ರೆಕ್ಟಿಫಿಕೇಶನ್ಸ್ ಆಗ್ತಾ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇಡೀ ವಿಶ್ವವೇ ಆ ಒಂದು ವರ್ಷ ಇಡೀ ಮೈಸೂರಿನತ್ತ ತಿರುಗಿ ನೋಡ್ತು. ಯಾಕೆ ಅಂದರೆ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಮೈಸೂರಿಗೆ ಯೋಗವು ಕೂಡ ಒಂದು ಗರಿಯನ್ನು ತಂದುಕೊಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ಅದು ಮರೀಚಿಕೆಯಾಗಿತ್ತು. ಅದನ್ನು ಮತ್ತೆ ಹೆಕ್ಕಿ ತೆಗೆಯುವಂಥ ಕೆಲಸ ಆ ವ್ಯಕ್ತಿ ಮಾಡಿದ್ರು. ಆ ವ್ಯಕ್ತಿ ಜೊತೆಗೆ ಸಾವಿರಾರು ಕೈಗಳು ಕೂಡ ಜೊತೆಯಾಗಿ ನಿಂತವು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಶ್ರೀಹರಿ ಸರ್. ಯೋಗಾತ್ಮ ಅಂತೇಳಿ ಈಗ ಅವ್ರನ್ನ ಕರೀತಾರೆ. ಮಾತ್ರ ಅಲ್ಲ, ಯೋಗಕ್ಕೆ ಅವರು ಕೊಡ್ತಿರುವಂಥ ಕೊಡುಗೆ ಇದೆಯಲ್ಲ, ನಿಜಕ್ಕೂ ಕೂಡ ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ತುಂಬ ಖುಷಿಯಾಗುತ್ತೆ. ನಮ್ಮ ಮೈಸೂರು 2015-16ರಲ್ಲಿ ಇದ್ದಂಥ ವೇನೆ ಬೇರೆ. ಇವತ್ತು ಯೋಗ ನಗರಿ ಅನ್ನೋಂಥ ರೀತಿಯಲ್ಲಿ ಗರಿಯನ್ನು ಗಿಟ್ಟಿಸ್ಕೊಳ್ಳೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ ಸರ್. ಯಾಕೆ ಅನ್ನಿಸ್ತು ಸರ್ ಯೋಗವನ್ನು ಮತ್ತೆ ನಾನು ಮೈಸೂರಿನಲ್ಲಿ ಪರಿಚಯ ಮಾಡಬೇಕು? ಆಲ್ರೆಡಿ ಮೈಸೂರಿಗೆ ಯೋಗ ಏನು ಹೊಸದಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ಮರೀಚಿಕೆ ಆಗಿತ್ತು ಸರ್. ಅದು ಇಲ್ಲಿದೆ ಯೋಗ, ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆ ಕಾನ್ಸೆಪ್ಟ್ ಇತ್ತು. ಸೊ ನೀವು ಯಾಕೆ ಅದನ್ನು ಮೈಸೂರಿಗೆ ತಂದ್ರಿ? ಇವತ್ತು ವಿಶ್ವವಿಖ್ಯಾತಿನ ಗಳಿಸಿದೆ. ಸೊ ಯಾವ ಹಂತವಾಗಿ ಅದು ರೂಪುರೇಷೆಯನ್ನು ಗೊಳ್ತು ಸರ್? ಆ್ಯಕ್ಚುಲಿ ನಾನು ತುಂಬ ಬಡತನದಲ್ಲಿ ಹುಟ್ಟಿದವನು. ಕಾಯಿಲೆ ಅಂದರೆ ಕಾಯಿಲೆಗೆ ಅದಕ್ಕೆ ಮದ್ದು ಅಂದರೆ ಏನು ಅಂತ, ಅದಕ್ಕೆ ಔಷಧಿ ಖರ್ಚು, ಡಾಕ್ಟರ್ ಖರ್ಚು, ಹಾಸ್ಪಿಟಲ್ ಖರ್ಚು ಏನು ಅಂತ ನಂಗೆ ಗೊತ್ತಿದೆ. ಇದು ತುಂಬ ಚಿಕ್ಕಂದಲ್ಲಿ ನನ್ನ ಓದುವ ಸಮಯದಲ್ಲಿ ಒಂದೊತ್ತು ಊಟ ಮಾಡ್ತಾ ಇದ್ದೆ. ಮನೇಲಿ ದುಡ್ಡಿಲ್ಲ, ನಮ್ಮ ತಂದೆ ಎಂಪ್ಲಾಯ್ಡು, ಆದರೆ ದುಡ್ಡಿಲ್ಲ. ಹಾಗಾಗಿ ಯೋಗ ಶುರು ಮಾಡಿಕೊಂಡೆ. ನಾನು ಆರೋಗ್ಯವಾಗಿರಬೇಕು ಅಂತ ನಂಗೆ ಅನ್ನಿಸ್ತು. ಹಾಗೆ ಮಾಡ್ತಾ ನನ್ನ ಸುತ್ತ ಇದ್ದವರು ತುಂಬ ಜನ ಕಾಯಿಲೆಯಿಂದ ನರಳ್ತಾ ಇರೋದು, ಕಾಯಿಲೆಯಿಂದ ಹೋಗಿಬಿಟ್ಟಿದ್ದು, ಅವ್ರಿಗೆ ಬಿಲ್ ಬರ್ಸೋಕ್ಕಾಗದೇ ಇರೋವಂಥದ್ದು, ಹಾಸ್ಪಿಟ್ಲಿಗೆ ಹೋದರೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಎಷ್ಟು ದಿನ ಮೆಡಿಸಿನ್ಸ್ ತೊಗೋಬೇಕು ಗೊತ್ತಿಲ್ಲ. ಅದಕ್ಕೆ ನಂಗೆ ಅನ್ನಿಸ್ತಾ ಇದ್ದದ್ದು ಯಾವಾಗಲೂ ಯೋಗ ಒಂದು ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಅಂತ. ಅಂದರೆ ರೋಗ ಬರೋಕ್ಕೆ ಮುಂಚೆನೂ ಕೂಡ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ರೋಗ ಬಂದ ಮೇಲೂ ವಾಸಿ ಮಾಡ್ಕೊಳ್ಳೋವಂಥ ಒಂದೇ ಒಂದು ಫ್ರೀ ಮದ್ದು ಅಂತಂದರೆ ಯೋಗ ಅಂತ. ನಾನು 2 ಜನರ ಜೊತೆ ಕಲಿತೆ, 2 ಮಹಾನ್ ಗುರುಗಳ ಜೊತೆ ಕಲಿತೆ. ಒಬ್ಬರು ನರಸಿಂಹಮೂರ್ತಿ ಅಂತ, ಅವ್ರ ಜೊತೆ ಒಂದು 20 ವರ್ಷ ಕಲ್ತಿದ್ದೀನಿ. ಅವರು ಹಿಮಾಲಯದ ತಪಸ್ವಿ ಥರ. ಅವರು ಇಡೀ ನಮ್ಮ ಯೋಗಕ್ಕೇ ಅವರೊಂದು ದೊಡ್ಡ ಕೊಡುಗೆ, ಅವರ ಹೆಸರೇ ಕೊಡುಗೆ, ಆದಿಶಂಕರ ಯೋಗ ಕೇಂದ್ರ ಅಂತ. ಒಂದಿನೂ ನಮ್ಮ ಹತ್ರ ದುಡ್ಡು ಕೇಳಿದವರಲ್ಲ. ಸೊ ಎರಡನೇದು ಇನ್ನೊಬ್ಬರು ರಾಘವೇಂದ್ರ ಶೆಣೈ ಅಂತ, ಅವರು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಹೇಳ್ಕೊಡೋರು. ಅಲ್ಲಿ ನಾನೊಂದು 6-7 ವರ್ಷ ಕಲಿತೆ. ಇಬ್ಬರು ಕಲಿಸಿದವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲಿಸಿದ್ರು. ಹಾಗೆ ಯಾವತ್ತೋ ಒಂದಿನ ಅನ್ನಿಸ್ತು, ನಾನು ಅಲ್ಲೇ ಬೆಂಗಳೂರಿನಲ್ಲಿದ್ದೆ, ಹೇಳ್ಕೊಡ್ತಾ ಇದ್ದೆ. ಆ ಹೇಳ್ಕೊಡುವಾಗ ನನಗೆ ತುಂಬ ಜನ ನನ್ನ ಹತ್ರ ಹೇಳಿಸ್ಕೋಬೇಕು ಅಂತ ಬರೋರು. ನನಗಿನ್ನ ಹೇಳ್ಕೊಡ್ಬೇಕು ಅನ್ನೋ ಆದೇಶ ಆಗಿರಲಿಲ್ಲ. ಸೊ ಅವರದ್ದು ಇಬ್ಬರತ್ರನೂ ಪರ್ಮಿಷನ್ ತೊಗೊಂಡು ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದೆ. ಒಂದು 3-4 ವರ್ಷ ಆಗ್ತಾ ಇದ್ದಂಗೆ ನಂಗೆ ಅದೊಂದು ತುಂಬ ನೋಬಲ್ ಪ್ರೊಫೆಷನ್ ಅನ್ನಿಸ್ತು. ₹1 ಇವತ್ತಿನವರೆಗೆ ನಾನು ಅದರಿಂದ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಆದರೆ ಮಾಡ್ತಾ ತುಂಬ ಜನ, ಒಬ್ಬರು ಕಾಲು ಕೊಳತೋಗಿತ್ತು, ಅಂದರೆ ತುಂಬ ಒಂಥರ ಆಗೋಗಿತ್ತು. ಅವರು 2 ಹೆಜ್ಜೆ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಅವ್ರು ನನ್ನ ಜೊತೆ ಯೋಗಕ್ಕೆ ಬಂದು ಒಂದು ತಿಂಗಳಲ್ಲಿ ಅವ್ರ ಕಾಲು ವಾಸಿ ಆಗೋಕ್ಕೆ ಶುರು ಆಯಿತು. ಅದಾದ ಮೇಲೆ ಅವರು ಶಬರಿಮಲೆ ನಮ್ಮ ಜೊತೆ ಬಂದರು. ಅಂದರೆ ಹೀಲಿಂಗ್ ಪವರ್ ಯೋಗದಲ್ಲಿ ತುಂಬ ರೆಕ್ಟಿಫಿಕೇಶನ್ಸ್ ಆಗ್ತಾ ಬರುತ್ತೆ. ಒಂದು ಫಿಸಿಕಲ್ ಎಕ್ಸಸೈಸಿಂದ ಆಗುತ್ತೆ, 2ನೇದು ಪ್ರಾಣಾಯಾಮದಿಂದ ಆಗುತ್ತೆ, 3ನೇದು ಒಳ್ಳೆ ಮನಸ್ಥಿತಿ ಬಂದ್ಬಿಡುತ್ತೆ. ಕಿತ್ಕೊಳ್ಳುವ ಮನಸ್ಥಿತಿ ಯೋಗದಲ್ಲಿ ಇಲ್ಲ, ಕೊಡುವ ಮನಸ್ಥಿತಿನೇ ಯೋಗ. ಹೀಗೆ ಬಂದಾಗ ನನಗೆ ಇದನ್ನು ಯಾಕೆ
ಇನ್ನೂ ಚೆನ್ನಾಗಿ ಮಾಡಬಾರ್ದು ಅಂತ ಅನ್ನಿಸ್ತು. ನನ್ನ ಗುರುಗಳು ಕೇಳಿದ್ರು, ನರಸಿಂಹಮೂರ್ತಿ ಅವ್ರು ಕೇಳಿದ್ರು, ಏನಾದರೂ ದೊಡ್ಡದು ಮಾಡ್ತೀಯನಪ್ಪ ನೀನು ಅಂತ. ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವ್ರು ಹೇಳಿದ್ದನ್ನೇ ಸಿಂಪ್ಲಿಫೈ ಮಾಡೋದು ಹೇಗೆ, ಅದನ್ನು ಎಲ್ಲ ಭಾಷೆಗಳಲ್ಲಿ ತಲುಪಿಸೋದು ಹೇಗೆ, ಜನಕ್ಕೆ ತಲುಪಿಸೋದು ಹೇಗೆ ಅಂತ ನನಗೆ ಕೊರಿತಾ ಇತ್ತು. ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರಿನಲ್ಲಿ ನಮಗೆ ಮಾಡೋಕ್ಕೆ ಜಾಗವಿದ್ರೂ ಕೂಡ ಅಲ್ಲಿನ ಗಾಳಿ ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಪೊಲ್ಯೂಟ್ ಆಗಿ ಹೋಗ್ತಾ ಇತ್ತು. ಸೊ ಪ್ರಾಣಾಯಾಮ ಮಾಡಬೇಕು ಅಂತಂದರೆ ಕಾರ್ಬನ್ ಮೊನಾಕ್ಸೈಡ್ಸು, ಕಾರ್ಬನ್ ಡೈಆಕ್ಸೈಡ್ಸ್ಗಳ ಜೊತೆಲೇ ಮಾಡಬೇಕಾಗ್ತಿತ್ತು. ಸೊ ಯಾವಾಗಲೂ ಒಂದು ಸಲ ಸುಮ್ಮನೆ ಮೈಸೂರಿಗೆ ಬಂದೆ. ಬಂದು ಇಲ್ಲಿನ ವಾತಾವರಣ ನೋಡಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ, ಇಷ್ಟು ಹತ್ತಿರದಲ್ಲಿದೆ ಅಂತಂದು 1 ವರ್ಷ ಇಲ್ಲಿ ಬಂದು 2 ಉದ್ಯೋಗಗಳನ್ನು ಹುಡುಕೊಂಡೆ. ನನ್ನ ಪ್ರೊಫೆಷನ್ನು ಕನ್ಸಲ್ಟೆನ್ಸಿ ಇತ್ತು, ಪ್ರಾಜೆಕ್ಟ್ಸ್ ಕನ್ಸಲ್ಟೆನ್ಸಿ ಇತ್ತು. ಅದನ್ನೊಂದು ಪ್ರೊಫೆಷನ್ ಹುಡುಕೊಂಡೆ, ಇಲ್ಲೇನೇ ಹೇಗಿದೆ ಅಂತ. ಇನ್ನೊಂದು ಯೋಗಕ್ಕೆ ನನಗೆ ರಿಸರ್ಚ್ಗೆ ತಾಣ ಬೇಕಿತ್ತು. ಮೈಸೂರಲ್ಲಿ ಇವತ್ತಿನ ಪೊಲ್ಯೂಷನ್ ಅವತ್ತಿಲ್ಲ. ನನ್ನ 21 ವರ್ಷ ಆಯಿತು, ಪೊಲ್ಯೂಷನ್ ಇರಲಿಲ್ಲ. ಸೊ ಹಾಗಾಗಿ 1 ವರ್ಷ ಇಲ್ಲಿ ಟೂರ್ ಹೊಡೆದೆ. ಪ್ರತಿ ವಾರಕ್ಕೆ 2 ಸಲ ಬರ್ತಾಯಿದ್ದೆ. ತುಂಬ ದೊಡ್ಡವ್ರು ಗೊತ್ತಿದ್ದವರೆಲ್ಲ ನನ್ನ ಹತ್ರ ಯೋಗ ಹೇಳಿಸ್ಕೊಳ್ಳೋಕ್ಕೆ ಈ ಸಂಸ್ಕೃತ ಪಾಠಶಾಲೆಗೆ ಬರೋರು. ಹಾಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದೆ. ಇಲ್ಲಿನವ್ರು ಎಲ್ಲರೂ ಪರಿಚಯ ಆಯಿತು. ಸರ್ ಬಂದುಬಿಡಿ ಇಲ್ಲಿಗೇನೆ ಅಂತಂದರು. ಹಾಗೆ ಬಂದುಬಿಟ್ಟೆ. 2026 ಮಾರ್ಚಲ್ಲಿ ನಾನು ಬೆಂಗಳೂರು ಬಿಟ್ಟೆ, ಇಲ್ಲಿಗೆ ಬಂದೆ. 2006 21 ವರ್ಷ ಆಗ್ತಾಯಿದೆ ಈಗ. ಅದಾದಮೇಲೆ ಯೋಗ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ, ಮಾಡಿಸ್ಲಿಕ್ಕೆ ಶುರು ಮಾಡಿದೆ. ನನಗೆ ಇಲ್ಲಿ ರಿಸರ್ಚ್ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು. ಇಲ್ಲಿ ರಿಸರ್ಚ್ ಅಂದರೆ ಯಾವುದೋ ರಿಸರ್ಚ್ ಸೆಂಟರು, ಲ್ಯಾಬ್ ಅಲ್ಲ. ನಮಗೆ ಪ್ರತಿನಿತ್ಯ ಏನೇನಾಗುತ್ತೆ, ನಾನು ಯಾವ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಯೋಗ ಮಾಡಿದ್ರೆ ಏನಾಗುತ್ತೆ, ಬಾಡಿ ಕಂಡೀಷನ್ಸ್ ಏನಾಗುತ್ತೆ, ಅದು ನಂಗೆ ಗೊತ್ತಾಗಬೇಕಾಗಿತ್ತು. ಅಲ್ಲಿ ಕಂಟಿನ್ಯೂಟಿ ಇರ್ತಾ ಇರಲಿಲ್ಲ ನಮಗೆ. ಇಲ್ಲಿ ಆ ಕಂಟಿನ್ಯೂಟಿ ಸಿಕ್ತು. ಒಂದು 3 ಅವರ್ ಯೋಗ ಮಾಡಲಿಕ್ಕೆ ಶುರು ಮಾಡಿದೆ. ಬೆಳಗ್ಗೆ 3 ಗಂಟೆಗೆ ಮಾಡಿದ್ರೆ ಏನಾಗುತ್ತೆ, 4ಕ್ಕೆ ಮಾಡಿದ್ರೆ ಏನಾಗುತ್ತೆ, 6 ಗಂಟೆಗೆ ಮಾಡಿದ್ರೆ ಏನಾಗುತ್ತೆ, ಚಳಿಗಾಲದಲ್ಲಿ ಈ ಆಸನಗಳು ಮಾಡಿದ್ರೆ ಏನಾಗುತ್ತೆ, ಬಿಸಿಲುಗಾಲದಲ್ಲಿ ಏನಾಗುತ್ತೆ, ಇದೆಲ್ಲ ರಿಸರ್ಚೇನೆ. ಹಾಗೆ 3-4 ತಿಂಗಳು ಮಾಡಿದಾಗ ಒಂದು ಸಣ್ಣ ಇನ್ಫಾರ್ಮೇಷನ್ಸ್ ನಂಗೆ ಬರೋದು. ಅದೆಲ್ಲ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ಸ್. ಪುಸ್ತಕಗಳಲ್ಲಿ ಬೇಕಾದಷ್ಟಿದೆ, ಆದರೆ ಪುಸ್ತಕ ನನಗೆ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಹಾಗಾಗಿ ಶುರು ಮಾಡಿಕೊಂಡು ಒಂದು ಹೇಳ್ಕೊಡ್ಲಿಕ್ಕೂ ಶುರು ಮಾಡಿದೆ. ನನಗೆ ಏನೇನು ರಿಯಲೈಸೇಷನ್ಸ್ ಆಯಿತು ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಯಿತು, ಗೌರವದ ನೆಟ್ವರ್ಕ್. ಎಲ್ಲ ಟೀಚರ್ಸು, ಎಲ್ಲ ಯೋಗ ಆರ್ಗನೈಸೇಷನ್ಸ್ ನನ್ನನ್ನು ಕರೀಲಿಕ್ಕೆ ಶುರು ಮಾಡಿದ್ರು. ಹೋಗ್ತಾ ಇದ್ದೆ. ಹೋಗುವಾಗ ಇಷ್ಟು ಜನ ಪರಿಚಯ ಇದೆಯಲ್ಲ ಅಂತ ಹೇಳಿ ಎಲ್ಲರನ್ನೂ ಆರ್ಗನೈಸ್ ಮಾಡಲಿಕ್ಕೆ ಶುರು ಮಾಡಿದೆ. ಸರ್, ಇವತ್ತು ಆ್ಯಕ್ಚುಲಿ ನಿಮಗೆ ಹೆಚ್ಚಿನದಾಗಿ ದುಡ್ಡು ಹೆಚ್ಚಾಗಿದೆಯಾ, ಸಂಪರ್ಕ ಹೆಚ್ಚಾಗಿದೆಯಾ ಸರ್? ಪ್ರೀತಿ ವಿಶ್ವಾಸಗಳೇ ಹೆಚ್ಚಾಗಿದೆ. ದುಡ್ಡು ಉದ್ಯೋಗಕ್ಕೆ ಬೇಕು. ಅದು ನಮ್ಮನೆ ಓವರ್ ಹೆಡ್ ಟ್ಯಾಂಕ್ ಇದ್ದಂಗೆ, ನಲ್ಲಿ ತುಂಬ ಇದೆ, ಬಿಟ್ಕೊಂಡ್ರೆ ನೀರು ಬರಬೇಕು. ಹಾಗಾಗಿ ಅದಕ್ಕೆ ದುಡ್ಡು ಉದ್ಯೋಗ ಬೇಕು. ಸರ್, ಯಾಕೆ ಕೇಳಿದೆ ಈ ಪ್ರಶ್ನೆ ಅಂದರೆ, ಎಲ್ಲರೂ ಕೂಡ ಬೇರೆ ಕಡೆಯಿಂದ ಬಂದು ನಾನು ಇಲ್ಲಿ ಸಂಪಾದನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿರುವಂಥ ಲಕ್ಷಾಂತರ ಸಂಖ್ಯೆ ಜನರು ನಾನು ದುಡಿಯೋಕ್ಕೆ ಬಂದಿದ್ದೀನಿ ಅಂತಾರೆ. ಬಟ್ ನೀವು ಮಾತ್ರ ಹೇಳಿದ್ದು ಯೋಗ ಕಲ್ಸಕ್ಕೆ ಬಂದೆ, ಯೋಗ ಆ್ಯಕ್ಚುಲಿ ಅದರಲ್ಲಿ ಒಂದು ಶಿಸ್ತಿದೆ ಅಂತೇಳಿ. ಸೊ ಅದಕ್ಕೆ ಈ ಮಾತು ಕೇಳಿದೆ. ಸರ್, ನೀವು ಬಂದ ನಂತರದಲ್ಲಿ 2006 ಬಂದ ನಂತರದಲ್ಲಿ ಒಂದು 10 ವರ್ಷ ಆಗುತ್ತೆ ಸರ್. 2016-17 ಬೇಸಿಕ್ಕಿಂದ ಶುರು ಮಾಡ್ತೀರಾ. ಒಂದು 10,000 ಜನನ ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ಮಾಡ್ತೀರಾ. ಯಾವಾಗ ಶುರು ಆಗುತ್ತೆ ಆ ಪ್ಲ್ಯಾನು? ಈ 10 ವರ್ಷವೂ ಕೂಡ ಅದೇ ಒಂದು ಕಾರ್ಯಕ್ರಮಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡಿದ್ರಾ, ಒಂದು ವರ್ಕ್ ಅಂತೇಳಿ? 10 ವರ್ಷ ಬೇಕಾಯ್ತಾ ಒಂದು ಸಾಧನೆ ಮಾಡೋಕ್ಕೆ? ಸರ್, ಈಗಿನ ಜನ್ರೇಷನ್ ನಾವೇನಾದ್ರು ಇದ್ದರೆ ನಾಳೆ ಬೆಳಗ್ಗೆ ಕೆಲಸ ಆಗ್ಬಿಡ್ಬೇಕು, ನಾನು ಸಾಧನೆ ಮಾಡಿಬಿಡ್ಬೇಕು, ನನಗೆ ಯಾರೋ ಕರೆದು ಅವಾರ್ಡ್ ಕೊಟ್ಬಿಡ್ಬೇಕು ಅಂತ ಇರ್ತಾರೆ. ಸರ್, ಹುಡುಗಾಟ ಅಲ್ಲ, 10 ವರ್ಷ ಸರ್. 10 ವರ್ಷ ಶ್ರಮ, ಆ ಒಂದು 10,000 ಜನನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಾ ಅಂತ ಆಗುತ್ತೆ. ಹೇಗಿತ್ತು ಸರ್ ಆ ಪಯಣ ನಿಮ್ಮದು? ಚೆನ್ನಾಗಿತ್ತು. ನನಗೆ ನನ್ನ ಗುರುಗಳು ಯಾವಾಗಲೂ ಹೇಳೋರು, ಬೆಳಿಬೇಕಾದ್ರೆ 2 ಥರ ಬೆಳಿಬೋದು ಕಣೋ. ಒಂದು ದೊಡ್ಡ ಆಲದ ಮರದ ಥರ ಬೆಳಿಬೋದು, ವಯಸ್ಸಾಗತ್ತೆ, ತುಂಬ ಸಮಯ ಹಿಡಿಯತ್ತೆ. ಇನ್ನೊಂದು ಹುಲ್ಲಿನ ಥರ ಬೆಳೆದು ಬಿಡ್ಬೋದು. ಹುಲ್ಲಿಗೆ ಬೇಸಿಲ್ಲ, ಆದರೆ ಆಲದ ಮರಕ್ಕೆ ಒಂದು ಬೇಸಿದೆ. 100 ಜನಕ್ಕೆ ನೆರಳು ಕೊಡ್ಬೋದು ಅದು, ಮತ್ತು ಒಂದು 2 ಸ್ಕ್ವೇರ್ ಕಿಲೋಮೀಟ್ರಷ್ಟು ಗಾಳಿ ಕೊಡ್ಬೋದು. ಹಾಗಾಗಿ ನಿನ್ನ ಚಾಯ್ಸ್ ನಿಂದು ಅಂತ ಹೇಳೋರು. ನನಗೆ ಹುಲ್ಲಿನ ಥರ ಬೆಳಿಲಿಕ್ಕೆ, ಆಮೇಲೆ ಯಾರೋ ಕಟ್ ಮಾಡ್ಕೊಂಡು ಹೋಗಲಿಕ್ಕೆ ಬೇಕಿರಲಿಲ್ಲ. ನಾನು ಇಲ್ಲಿ ಬಂದಿದ್ದೆ ತಳ ಊರಲಿಕ್ಕೆ. ತಳ ಊರೋದು ಅಂತಂದರೆ ಹಣ ಮಾಡೋದಲ್ಲ. ತಳ ಊರೋದು ಅಂತಂದರೆ ನನಗೇನೋ ಸತ್ಯಗಳು ಗೊತ್ತಾಗಿದೆ, ಆರೋಗ್ಯದ ವಿಷಯದ ಸತ್ಯಗಳು ಗೊತ್ತಾಗಿದೆ. ಅದು 10,000 ಜನಕ್ಕೆ, 1,000 ಜನಕ್ಕೆ ತಲುಪಿಸಿದ್ರೆ ಆ 1,000 ಜನರ ಮನೆ ಚೆನ್ನಾಗಾಗತ್ತೆ ಅಂತ. ಒಂದು ಮನೆಯಲ್ಲಿ ಒಬ್ಬರಿಗೆ ಯಾರಿಗೋ ಕ್ಯಾನ್ಸರ್ ಅನಿಸಿದ್ರೆ ಆ ಇಡೀ ಮನೆ ಕುಸ್ತೋಗುತ್ತೆ. ಒಬ್ಬರಿಗೆ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರು ಬದುಕಿದಾರೋ ಸತ್ತಿದ್ದಾರೋ ಕುಸ್ತೋಗುತ್ತೆ ಮನೆ. ಅರ್ನಿಂಗ್ ಮೆಂಬರ್ಗೆ ಏನಾದರೂ ಆಗಿಬಿಟ್ರೆ ಕುಸ್ತೋಗುತ್ತೆ ಮನೆ. ನೆಕ್ಸ್ಟ್ ಯಾರೂ ಇಲ್ಲ ಅಲ್ಲಿ. ಇದನ್ನೆಲ್ಲ ಈ ಸಿಚುಯೇಷನ್ಸ್ನ ನಾನು ನೋಡಿದವನು. ಹಾಗಾಗಿ ಆರೋಗ್ಯವನ್ನೇ ತೊಗೊಂಡು ಹೋಗಬೇಕು ಅಂತ 10 ವರ್ಷ ಒಂದೊಂದೇ ಶಾಲೆಗೆ ಹೋಗ್ತಾ ಬಂದೆ. ಸ್ಕೂಲ್ಗೆ ಹೋದೆ, ರೆಗ್ಯುಲರ್ ಸ್ಕೂಲ್ಸ್ಗೆ ಹೋದೆ, ಅಲ್ಲಿ ಹೇಳ್ಕೊಡ್ತಾ ಬಂದೆ, ಮಕ್ಕಳಿಗೆ ಹೇಳ್ಕೊಡ್ತಾ ಬಂದೆ, ದೊಡ್ಡವ್ರಿಗೆ ಹೇಳ್ಕೊಡ್ತಾ ಬಂದೆ, ಟೀಚರ್ಸ್ಗೆ ಹೇಳ್ಕೊಡ್ತಾ ಬಂದೆ. ನಾನು ಕಲ್ತದ್ದೆಲ್ಲವೂ ಹೇಳ್ಕೊಟ್ಟೆ. ಆ ಹೇಳ್ಕೊಡುವಾಗ ನನಗೆ ಒಂದು ಖುಷಿ ಇರ್ತಿತ್ತು, ಸಮಯನೂ ಹಿಡಿತಾ ಇತ್ತು. ಒಂದು ದಿನಕ್ಕೆ 2-3 ಗಂಟೆ ನಾನು ಸುತ್ತಬೇಕಾಗ್ತಿತ್ತು. ಹಾಗೆ ಆಯಿತು.
ಯಾವಾಗ ನಮಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮೋದಿಯವರು ಅನೌನ್ಸ್ಮೆಂಟ್ ಕೊಟ್ಟರು 2015ಕ್ಕೆ ಶುರು ಆಗಬೇಕು ಅಂತ, 4-5 ತಿಂಗಳು ಮುಂಚೆ ಗೊತ್ತಾಯಿತು ಇಂಥ ದಿನ ಮಾಡಬೇಕಾಗತ್ತೆ ಅಂತ. ಎಲ್ಲರನ್ನೂ ಕ್ರೋಢೀಕರಿಸ್ತಾ ಇದ್ದೆ. ಇವತ್ತಿನ ವಾತಾವರಣ ಅವತ್ತಿರಲಿಲ್ಲ. ಎಲ್ರಿಗೂ ತನ್ನ ಇಂಡಿವಿಜುವಾಲಿಟಿ ಬೇಕಾಗಿತ್ತು. ನನ್ನ ಸಂಸ್ಥೆಯ ಹೆಸರು ಎಲ್ಲಿ ಹೇಳ್ತೀರಿ, ಯಾರು ಪ್ರೆಸಿಡೆಂಟು, ಯಾರು ಸೆಕ್ರೆಟರಿ, ನನ್ನ ಫೋಟೋ ಬರ್ತದ, ದುಡ್ಡು ಬರ್ತದ, ಇದರಲ್ಲಿ ಏನಾದ್ರು ಕೊಡ್ತೀರಾ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆನಲ್ಲಿ ಇರೋರು. ಹೇಳಿದೆ, ಲೀಡರ್ಶಿಪ್ ಅಂತ ಅಲ್ಲ, 2 ವಿಷಯಕ್ಕೆ ನಾವು ಮಹತ್ವ ಕೊಟ್ಟರೆ ನಮ್ಮ ಮೈಸೂರನ್ನ ಸ್ಟ್ಯಾಂಡರ್ಡೈಸ್ ಮಾಡ್ಬೋದು. ಒಂದು ಮೈಸೂರು, ಇದು ಜಗದ್ವಿಖ್ಯಾತ ಮೈಸೂರು. ಯೋಗ ಇಲ್ಲಿಂದನೇ ಶುರು ಆಗಿರುವಂಥದ್ದು. ಸೊ ಈ 2 ಹೆಸರುಗಳನ್ನು ಬಳಸಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೊದಲನೇ ಕ್ಯಾಪ್ಷನ್ ಮೈಸೂರು ಯೋಗ ಅಂತ ಕೊಟ್ವಿ. ಯಾರ ಪರ್ಸನಲ್ ಹೆಸರು ಬರಬಾರ್ದು, ಯಾರ ಆರ್ಗನೈಸೇಷನ್ ಹೆಸರು ಬರಬಾರ್ದು ಅಂತ. ಸೊ ಹಾಗೆ ಫಸ್ಟ್ ಡೇ ಇದ್ದಂತಹ ರೆಸಿಸ್ಟೆನ್ಸು ಬರ್ತಾ ನಾನು ಹೇಳಿದೆ, ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಇದರಲ್ಲಿ ಒಟ್ಟಾಗಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ದಯವಿಟ್ಟು ನೀವು ಹೊರಗಿರಿ, ನೀವೆಲ್ಲರೂ ಮಾಡ್ಕೊಳ್ಳಿ, ಆದರೆ ಒಟ್ಟಾಗಿ ಮಾಡೋರು ನನ್ನ ಜೊತೆ ಬನ್ನಿ ಅಂತ. ಹಾಗೆ 5 ದೊಡ್ಡ ಆರ್ಗನೈಸೇಷನ್ಸ್ ಬಂತು. 5 SPYSS ಅಂತ ಇವತ್ತು ನಮ್ಮ ಮೈಸೂರಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಸೇವೆ ಆಗೇ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ₹1 ತೊಗೊಳ್ಳಲ್ಲ ಅವರು. ಒಂದು 140-150 ಬ್ರಾಂಚಸ್ ಇದೆ ಮೈಸೂರಲ್ಲಿ. ಅಷ್ಟು ಜನ ದಿನ ಹೇಳ್ಕೊಡ್ತಾರೆ. ಇದು ಒಂದು. ಇನ್ನೊಂದು ನಮ್ಮ ಡಾಕ್ಟರ್ ಗಣೇಶ್ ಕುಮಾರ್ ಅಂತ ಇದ್ದಾರೆ. ಅವರು ನಮ್ಮ ಮೈಸೂರನ್ನು ಇಂಟರ್ನ್ಯಾಷನಲ್ ಮ್ಯಾಪಲ್ಲಿ ತೊಗೊಂಡೋದಂತಹವರಲ್ಲಿ ಅವರೊಬ್ಬರು. ಒಳ್ಳೆ ಕಾಂಪಿಟೇಷನ್ಸ್ ಮಾಡಿಸ್ತಾರೆ. ಅದನ್ನು ಯೋಗವನ್ನೇ ಅವರು ಡ್ಯಾನ್ಸ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ರು. ಮತ್ತು ಅತಿ ದೊಡ್ಡ ಪಟುಗಳನ್ನು ಕ್ರಿಯೇಟ್ ಮಾಡಿದ್ರು. ಇನ್ನೊಂದು ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಅಂತ, ಅದು ನಮ್ಮ ರಾಮದೇವ್ ಪತಂಜಲಿಯವರ ಅದರ ಒಬ್ಬರು ಅಂಗ ಇಲ್ಲಿ ಶಶಿಕುಮಾರ್ ಅಂತ ಇದ್ದಾರೆ, ಅವರು ಸೇರಿಕೊಂಡ್ರು. ಆಮೇಲೆ ಮೈಸೂರು ಯೋಗ ಒಕ್ಕೂಟ ಅಂತಾಯಿತು. ಒಕ್ಕೂಟದಲ್ಲಿ ಒಂದು 60-70 ಆರ್ಗನೈಸೇಷನ್ಸ್ ಇತ್ತು, ಸಣ್ಣ ಶಾಲೆಗಳಿತ್ತು, ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡ್ರು. ಹೀಗೆ 5 ಆರ್ಗನೈಸೇಷನ್ಸಿಂದ ಮಾಡಿದ್ದು. ಇದಕ್ಕೆ ನಮಗೆ ಸ್ಫೂರ್ತಿ ಅಂತಂದರೆ ಡಾಕ್ಟರ್ ಮಾರುತಿ ಅಂತ, ಅವರು SPYSSನ ಮುಖ್ಯಸ್ಥರಾಗಿದ್ದರು ಅವಾಗ. ಅವ್ರು ನಮಗೆಲ್ಲ ಹೇಳಿದ್ರು, ನಾವೆಲ್ಲರೂ ಒಟ್ಟಿಗೆ ಮಾಡೋಣ, ಆದರೆ ಒಂದೇ ಒಂದು ಕಂಡೀಷನು, ನಾವು ಯಾರೋ ಅಲ್ಲಿಗೆ ಸ್ಟೇಜಲ್ಲಿ ಕಿತ್ತಾಡಬಾರ್ದು, ಯಾರು ಫಸ್ಟು ಯಾರು ಸೆಕೆಂಡು, ಯಾರಿಗೆ ಫೋಟೋ ಬರುತ್ತೆ ಯಾರೂ ಕಿತ್ತಾಡಬಾರ್ದು, ನಾವೆಲ್ಲ ಬಿಟ್ಕೊಡೋಕೆ ರೆಡಿ ಇರಬೇಕು ಅಂತ. ಸೊ ಹಾಗೆ ಶುರುವಾಗಿದ್ದೇನೆ ನಮ್ಮ ಯೋಗ ಫೆಡರೇಷನ್. 2 ವರ್ಷಗಳ ಸುಮ್ಮನೆ ಮೈಸೂರು ಯೋಗ ಅಂತ ಮಾಡಿದ್ವಿ. 2017 ಅದಕ್ಕೆ ಒಂದು ರೂಪ ಕೊಟ್ಟಿದ್ವಿ, ಯೋಗ ಫೆಡರೇಷನ್ ಆಫ್ ಮೈಸೂರು ಅಂತ.